ಭೈರವಿ, ಏನು ಅತ್ತೆ ಕೊಟ್ಟು ಸೀರೆ ಉಟ್ಕೊಳ್ಳೋಕೆ ಇಷ್ಟೊಂದು ಆತ್ರನಾ? ಅತ್ತೆ ಹೇಳಿದ್ ಕೇಳಿಸ್ತಲ್ವಾ? ಈ ಮನೆ ಸಂಪ್ರದಾಯದ ಪ್ರಕಾರ ಅವ್ರು ಕೊಟ್ಟು ಸೀರೆನ ಉಟ್ಕೊಳ್ಳೇಬೇಕು. ಹಾ, ಉಟ್ಕೋತೀನಿ. ಆದ್ರೆ ನೀನ್ ಯಾಕಿದನ್ ಮತ್ತೆ ಹೇಳ್ತಾ ಇದ್ಯಾ? ಯಾಕಂದ್ರೆ ನೀನ್ ಆ ಸೀರೆನ ಉಟ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ. ಉಟ್ಕೊಳಕ್ಕಾಗಲ್ವಾ? ಯಾಕೆ? ಸೀರೆ ನೋಡಿದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಇಲ್ಲೇ ಯೋಚನೆ ಮಾಡ್ತಾ ನಿಂತ್ಕೋಬೇಡ, ಒಳಗಡೆ ಹೋಗಿ ನೋಡು. ಹಾಗೆ ಬರ್ತಾ ಕರ್ಚೀಫ್ ತಗೊಂಡ್ ಬಾ, ಮರಿಬೇಡ. ನಿಜ ಹೇಳು ಇಶಾನಿ, ಏನ್ ಮಾಡಿದ್ಯಾ? ಇನ್ ಸ್ವಲ್ಪ ಹೊತ್ತಲ್ಲೇ ನಿನಗೆಲ್ಲ ಗೊತ್ತಾಗುತ್ತೆ. ಬೇಗ ಹೋಗಿ ರೆಡಿ ಆಗು, ನಾವೆಲ್ಲ ನಿನ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ. ನಿಂತ್ಕೋ. ಎಲ್ಲೇ ಹೋಗ್ತಿದ್ಯಾ? ನಾನ್ ಹೇಳಲ್ಲ. ಹೇಳಿಲ್ಲ ಅಂದ್ರೆ ಹೋಗಕ್ ನನ್ ಬಿಡಲ್ಲ. ಇಷ್ಟ ದಿವ್ಸ ನೀನ್ ಹೇಳ್ದಂಗೆಲ್ಲ ಕೇಳಿದಾಯ್ತು, ಇನ್ ಮುಂದಕ್ಕೆ ತಪ್ಪು ಮಾಡಲ್ಲ ನಾನು. ನೀನ್ ಏನೇ ಹೇಳಿದ್ರು ನಾನ್ ಹೋಗೇ ಹೋಗ್ತೀನಿ. ನೋಡಿ ನಿಮ್ ಮಗಳು ಹೆಂಗ್ ಮಾತಾಡ್ತಾಳೆ ಅಂತ. ಅಮ್ಮನ ಹತ್ರ ಹೀಗೇನ ಮಾತಾಡೋದು? ಇನ್ ಹೇಗ್ ಮಾತಾಡ್ತಾರೆ? ಸ್ವಂತ ಮಗಳು ಜೀವನ ಹಾಳಾಗೋದ್ರು ಪರವಾಗಿಲ್ಲ, ಬೇರೆಯವ್ರ ಸಂಸಾರ ಚೆನ್ನಾಗಿರ್ಬೇಕು ಅಂತ ಹೇಳ್ತಿಯಲ್ಲ. ಅಲ್ವೇ, ಮದ್ವೆ ಆಗಿರೋ ಹುಡುಗನ್ನ ಮತ್ತೆ ಮದ್ವೆ ಮಾಡ್ಕೊಳಮ್ಮ ಅಂತ ಆಶೀರ್ವಾದ ಮಾಡ್ಲಾ? ನೋಡು ಅಪೇಕ್ಷಾ, ಇವತ್ತು ಯುಗಾದಿ ಹಬ್ಬ, ಹೊಸ ವರ್ಷ. ನಿನ್ನ ಕೆಟ್ಟ ಯೋಚನೆಗಳನ್ನ ದೂರ ಮಾಡಿ ಒಳ್ಳೆಯವಳಾಗು. ನಿಂತ್ಕೋ ಮಗಳೇ, ಎಲ್ಲಿ ಹೋಗ್ತಿದ್ಯಾ? ಅಮ್ಮ ಅಷ್ಟೊಂದು ಕೇಳ್ತೀಯ ತಾನೆ? ನಾನು ಅಥರ್ವನ್ ನೋಡಕ್ ಹೋಗ್ತಾ ಇದ್ದೀನಿ. ಅಲ್ಲ, ನೀನ್ ಯಾಕೆ ಈಗ ಅಥರ್ವನ್ ನೋಡಕ್ ಹೋಗ್ಬೇಕು? ಇನ್ನೇನಕ್ ಹೋಗ್ತಾರೆ? ಹಬ್ಬಕ್ ವಿಶ್ ಮಾಡಕ್ ಹೋಗ್ತಾ ಇದ್ದೀನಿ ಡ್ಯಾಡ್. ಅದನ್ನ ಫೋನಲ್ಲೇ ಮಾಡ್ಬೋದು. ಅವ್ರ ಮನೇಲಿ ಮಗು ಬಂದಿರೋ ಖುಷಿಗೆ ಎಲ್ರೂ ಹಬ್ಬ ಮಾಡ್ತಿರ್ತಾರೆ. ನೀನ್ ಹೋಗಿ ಸಮಸ್ಯೆ ಮಾಡ್ಬೇಡ. ನಾನ್ ಅಲ್ಲಿ ಹೋದ್ರೆ ಸಮಸ್ಯೆ ಆಗುತ್ತೆ ಅಂತ ಯಾರು ಹೇಳಿದ್ ನಿಮ್ಗೆ? ಯಾರ್ಯಾಕೆ ಹೇಳ್ಬೇಕು? ನಿನ್ನ ನೋಡಿದ್ರೆ ಗೊತ್ತಾಗಲ್ವಾ? ಅದ್ ಸರಿ, ಹಬ್ಬಕ್ ನಿನ್ನ ಯಾರು ಕರ್ತಿದ್ದಾರೆ? ಯಾರು ನನ್ನನ್ನು ಕರೆಯೋ ಅವಶ್ಯಕತೆ ಇಲ್ಲ, ನಾನು ಹೋಗೇ ಹೋಗ್ತೀನಿ. ಅಪೇಕ್ಷಾ, ಇಂಥ ದಿನಗಳು ತುಂಬಾ ಪರ್ಸನಲ್ ಆಗಿರುತ್ತಮ್ಮ. ಯಾವುದಕ್ಕೂ ನೀನೊಂದ್ಸತಿ ಫೋನ್ ಮಾಡಿ ಆಮೇಲೆ ಅಥರ್ವನ್ ಮನೆಗೆ ಹೋಗು. ಓಕೆ ಡ್ಯಾಡ್, ನೀವ್ ಹೇಳ್ತಾ ಇದ್ದೀರಾ ಅಂತ ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ಏನಮ್ಮ, ಇವಾಗ್ಲೇ ಎಣ್ಣೆ ಹಚ್ಬೇಕಾ? ಹೌದು ವಸು, ಎಷ್ಟು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಸಂಪ್ರದಾಯನ ಬಿಡ್ತಾರಾ? ಅಲ್ಲ ಅಮ್ಮ, ವಸು, ನೀನೇನೇ ಹೇಳಿದ್ರು ಆವತ್ತು ನಿನ್ ಸೊಸೆ ಭೈರವಿ. ವಸು, ಮೊದ್ಲು ಅದ್ ಯಾರ್ ಫೋನು ಅಂತ ನೋಡು. ಹಲೋ ಅಪೇಕ್ಷಾ. ಹ್ಯಾಪಿ ಯುಗಾದಿ ಆಂಟಿ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ ನಿನ್ಗೂ ಅಷ್ಟೇ. ಆಂಟಿ, ನಾನ್ ಹಬ್ಬಕ್ಕೆ. ಅಮ್ಮೋರೆ, ಪೂಜೆ ಗೊತ್ತಾಯ್ತು, ಬರ್ತೀರಾ? ವಸು, ಪುರೋಹಿತರು ಯಾಕೋ ಕರೀತಾ ಇದ್ದಾರೆ, ನಡಿ ಹೋಗೋಣ. ಆಂಟಿ, ಛೇ, ಕಟ್ಟೆ ಮಾಡ್ಬಿಟ್ರಲ್ಲ ಫೋನು. ಇವಾಗ ಗೊತ್ತಾಯ್ತಾ ನಿನ್ನ ಬೆಲೆ ಏನು ಅಂತ? ಸ್ವಲ್ಪ ಅರ್ಥ ಮಾಡ್ಕೊಂಡು ಒಳಗ್ ನಡಿ. ರೀ, ನಿಮ್ ಮಗಳಿಗೆ ಬುದ್ಧಿ ಹೇಳಿ ಒಳಗ್ ಕರ್ಕೊಂಡ್ ಬನ್ನಿ. ಛೇ, ಬೆಳಿಗ್ಗೆ ಅಥರ್ವಂಗ್ ಕಾಲ್ ಮಾಡಿದ್ರೆ ಅವ್ನು ನನ್ನ ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು ಅಂತ ಬರಲ್ಲ ಅಂತ ಫೋನ್ ಕಟ್ ಮಾಡ್ದ. ಈಗ ವಸುಂಧರಾ ಆಂಟಿ ಕೂಡ ಸಡನ್ ಆಗಿ ಫೋನ್ ಕಟ್ ಮಾಡಿದ್ರು. ಏನಾಗ್ತಿದೆ ಅಲ್ಲಿ? मस्तके अग्नियस्य सहेव अस्ति ब्रह्म परमम त्वमेव
इदानीं जयतु सर्वरम् तज सर्वस्व सम्बन्ध सन्मति तन मन चिताकि भस्मरम् सर्वशत्रुणां पिबत्वं रक्तं रक्त अर्थ तद सम्भवम् ಈ ಮನೆ ಸಂಪ್ರದಾಯದ ಪ್ರಕಾರ ಅವ್ರು ಕೊಟ್ಟ ಸೀರೆನ ಉಟ್ಕೊಳ್ಳೇಬೇಕು. ಹಾಗೆ ಬರ್ತಾ ಖರ್ಚೀಫ್ ತಗೊಂಡ್ ಬಾ, ಮರಿಬೇಡ. नागेन्द्रहराय त्रिलोचनाय अस्मानगराय मानेश्वराय विज्ञाय शुद्धाय दिगम्बराय तस्मै नकाराय नमो शिवाय तस्मै नकाराय नमो शिवाय नमो शिवाय. ಭೈರವಿ ಅವರೇ, ಹಾ ವಿರಾಟ್. ಯಾಕೆ ನನ್ನ ಶ್ರೀಮತಿಯವ್ರ ವಾಯ್ಸು ಇಷ್ಟೊಂದು ಲೋ ಆಗಿದೆ? ಯಾಕೆ ಡಲ್ ಆಗಿದ್ದೀರಾ? ನಾನಾ? ಇಲ್ವಲ್ಲ. ಪ್ಲೀಸ್ ಭೈರವಿ ಅವರೇ, ನೀವು ಹೀಗಿರಬೇಡಿ. ನಂಗೆ ನೋಡೋಕೆ ತುಂಬ ಕಷ್ಟ ಆಗುತ್ತೆ. ಏನು ಗೊತ್ತಾ, ನೀವು ಹೀಗೆ ಒಂದು ನಿಮಿಷ ಇದ್ರೂ ನನಗೆ ನನ್ನ ಜೀವನೇ ಹೋದಾಗತ್ತೆ. ಹಬ್ಬದ ದಿನ ಯಾರಾದ್ರೂ ಹೀಗೆ ಮಾತಾಡ್ತಾರಾ? ಸಾರಿ, ಮಾತಾಡಲ್ಲ. ಈಗಲಾದರೂ ನಗ್ಬೋದಲ್ವಾ? ಅಮ್ಮ ಹೊಸ ಬಟ್ಟೆ ಕೊಟ್ರಾ? ಹಾ, ಈಗ ಈ ಬಟ್ಟೆನೆ ಹಾಕೊಂಡು ಹೋಗ್ಬೇಕಂತೆ. ನಾನು ಅಮ್ಮ ಕೊಟ್ಟಿದ್ದ ಬಟ್ಟೆ ಹಾಕೋತೀನಿ, ಆದ್ರೆ ನೀವು ಹಾಕೊಳ್ಳೋ ಹಾಗಿಲ್ಲ. ಯಾಕೆ? ಸೀರೆ ಹರಿದೋಗಿರೋದನ್ನ ಇವ್ರೇನಾದ್ರೂ ನೋಡ್ಬಿಟ್ರ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ನಾನು ಈಗ ನೀವು ನನ್ನ ಮಾತನ್ನು ಮಾತ್ರ ಕೇಳಿಸ್ಕೋಬೇಕು. ನಮ್ಮ ಮದುವೆ ಆದ್ಮೇಲೆ ಬರ್ತಿರೋ ಮೊದಲನೇ ಹಬ್ಬ ಇದು, ಯುಗಾದಿ. ಈ ಹಬ್ಬದಲ್ಲಿ ನೀವು ನನ್ನ ಕನ್ಸಲ್ಲಿ ಬಂದಿರೋ ದೇವತೆ ಹಾಗೆ ರೆಡಿ ಆಗ್ಬೇಕು. ನಾನ್ಯಾಕೆ ಹಾಗೆ ರೆಡಿ ಆಗ್ಬೇಕು? ಯಾಕಂದ್ರೆ ಥ್ಯಾಂಕ್ಸ್ ಹೇಳೋಕೆ. ನೀವು ಅಮ್ಮನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ.